ಹಾಯ್ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಕಾವ್ಯ ಪ್ರಕಾಶ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಮಿಥುನ ರಾಶಿಯವರೇ, 12 ವರ್ಷಗಳ ವನವಾಸ ಅಂತ್ಯ. ಇಂದಿನಿಂದ ನಿಮ್ಮ ಬದುಕಿನಲ್ಲಿ ಶುರುವಾಗಲಿದೆ ಈ ಶಕ್ತಿಶಾಲಿ ಸ್ತ್ರೀಯ ಅದ್ಭುತ ಆಟ. ಜ್ಯೋತಿಷ್ಯದ ಪ್ರಕಾರ ಮಿಥುನ ರಾಶಿಯವರಿಗೆ ಕಳೆದ 12 ವರ್ಷಗಳಲ್ಲಿ ಗುರುವಿನ ಅಶುಭ ಸಂಚಾರ ಮತ್ತು ಶನಿಯ ಕಠಿಣ ದೃಷ್ಟಿ ಇತ್ತು. ಆದರೆ ಈಗ ಪರಭಾವ ನಾಮ ಸಂವತ್ಸರದಲ್ಲಿ ಮಿಥುನ ರಾಶಿಯವರ ಜಾತಕದಲ್ಲಿ ಭಾಗ್ಯೋದಯ ಕಾಲ ಆರಂಭವಾಗಿದೆ. ವಿಶೇಷವಾಗಿ ಈ ವರ್ಷ ಶುಕ್ರ ಮತ್ತು ಚಂದ್ರನ ಬಲ ಹೆಚ್ಚಾಗಿರುವುದರಿಂದ ಒಬ್ಬ ಸ್ತ್ರೀ ಶಕ್ತಿಯ ಮೂಲಕ ನಿಮ್ಮ ಬದುಕು ಬದಲಾಗಲಿದೆ. 12 ವರ್ಷಗಳು ಅಲ್ಪ ಅವಧಿಯಲ್ಲ. ಪ್ರತಿಯೊಂದು ಹೆಜ್ಜೆಯಲ್ಲೂ ಅಡೆತಡೆ, ನಂಬಿದವರಿಂದಲೇ ದ್ರೋಹ, ಅತಂತ್ರ ಸ್ಥಿತಿಯಲ್ಲಿ ಸಿಲುಕಿದ್ದ ನಿಮ್ಮ ಬದುಕಿಗೆ ಈಗ ಕಷ್ಟ ಕೊನೆಗೊಳ್ಳುವ ಸಮಯ. ಪರಭಾವ ನಾಮ ಸಂವತ್ಸರದ ಈ ಯುಗಾದಿಯು ಮಿಥುನ ರಾಶಿಯವರ ಪಾಲಿಗೆ ಕೇವಲ ಹೊಸ ವರ್ಷವಲ್ಲ, ಇದು ನಿಮ್ಮ ಪಾಲಿನ ಮರುಜನ್ಮ. ಜ್ಯೋತಿಷ್ಯ ಶಾಸ್ತ್ರದ ಮಹತ್ತರ ಬದಲಾವಣೆಯ ಪ್ರಕಾರ ನಿಮ್ಮ ರಾಶಿಯನ್ನು ಕಾಡುತ್ತಿದ್ದ ದಶಕದ ಕಷ್ಟಗಳು ಮಂಜಿನಂತೆ ಕರಗಲಿವೆ. ಆದರೆ ಈ ಬಾರಿ ವಿಶೇಷವೇನು ಗೊತ್ತೇ? ನಿಮ್ಮ ಏಳಿಗೆಯ ಹಿಂದೆ ಒಬ್ಬ ಶಕ್ತಿಶಾಲಿ ಸ್ತ್ರೀ ಸ್ವರೂಪದ ದೈವಿಕ ಶಕ್ತಿಯ ಹಸ್ತಕ್ಷೇಪ ಆರಂಭವಾಗಲಿದೆ. ಆಕೆಯ ಪ್ರಭಾವದಿಂದಾಗಿ ನೀವು ಕೈ ಹಾಕಿದ ಪ್ರತಿಯೊಂದು ಕೆಲಸವೂ ಮಣ್ಣಿನ ಬದಲಿಗೆ ಚಿನ್ನವಾಗಲಿದೆ. ಯಾರು ಆ ಸ್ತ್ರೀ? ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ಆಕೆಯ ಪಾತ್ರವೇನು ಎಂದು ಸಂಪೂರ್ಣವಾಗಿ ತಿಳಿಯಲು ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಹೊಸ ವರ್ಷದ ಶುಭಾಶಯಗಳೊಂದಿಗೆ ಶುಭ ಯುಗಾದಿ ಎಂದು ಕಮೆಂಟ್ ಮಾಡಿ. ಮಿಥುನ ರಾಶಿಯವರೇ, ನೆನಪಿರಲಿ, ಸೂರ್ಯ ದೀರ್ಘಕಾಲ ಮೋಡದ ಹಿಂದೆ ಅಡಗಿರಬಹುದು, ಆದರೆ ಅದು ಎಂದಿಗೂ ನಂದಿ ಹೋಗುವುದಿಲ್ಲ. ನಿಮ್ಮ 12 ವರ್ಷಗಳ ಕಷ್ಟದ ಕಾಲವು ನಿಮ್ಮನ್ನು ಸೋಲಿಸಲಿಕ್ಕಿಲ್ಲ, ನಿಮ್ಮನ್ನು ಅಪ್ಪಟ ಬಂಗಾರದಂತೆ ಪಳಗಿಸಲು ಬಂದಿತ್ತು. ಈಗ ನೀವು ಹೊಳೆಯುವ ಸಮಯ. ಯಾವ ಮನೆಯಲ್ಲಿ ಸ್ತ್ರೀಯನ್ನು ಗೌರವಿಸಲಾಗುತ್ತದೆಯೋ ಅಲ್ಲಿ ದೇವತೆಗಳು ನೆಲೆಸುತ್ತಾರೆ. ಈ ವರ್ಷ ನಿಮ್ಮ ಯಶಸ್ಸಿನ ಗುಟ್ಟು ನಿಮ್ಮ ಮನೆಯಲ್ಲಿರುವ ಅಥವಾ ನೀವು ಆರಾಧಿಸುವ ಸ್ತ್ರೀ ಶಕ್ತಿಯಲ್ಲಿದೆ. ಆಕೆಯ ಮಮತೆ ಮತ್ತು ದೈವಿಕ ಕೃಪೆ ನಿಮ್ಮನ್ನು ಎಲ್ಲ ಸಂಕಷ್ಟಗಳಿಂದ ಪಾರು ಮಾಡಲಿದೆ. 12 ವರ್ಷಗಳ ಕಾಲ ನೀವು ಅನುಭವಿಸಿದ ಪ್ರತಿಯೊಂದು ನೋವು ಈಗ ಸುಖವಾಗಿ ಬದಲಾಗಲಿದೆ. ನಂಬಿದವರು ಕೈ ಬಿಟ್ಟಾಗ ದೈವ ಕೈ ಹಿಡಿಯುತ್ತದೆ ಎಂಬುದು ಈ ವರ್ಷ ನಿಮಗೆ ಸಾಬೀತಾಗಲಿದೆ. ನಿಮ್ಮ ಹಣೆ ಬರಹವನ್ನು ಈಗ ನೀವೇ ಬರೆಯಲಿದ್ದೀರಿ. ಜಗತ್ತು ನಿಮ್ಮ ಸಾಮರ್ಥ್ಯವನ್ನು ಪ್ರಶ್ನಿಸಿದಾಗ ಮೌನವಾಗಿರಿ, ಏಕೆಂದರೆ ನಿಮ್ಮ ಯಶಸ್ಸು ಅಬ್ಬರಿಸುವ ಕಾಲ ಬಂದಿದೆ. ವಿಧಿಯಾಟ ಏನೇ ಇರಲಿ, ನಿಮ್ಮ ಕರ್ಮ ಶುದ್ಧವಾಗಿದ್ದರೆ ಜಯ ನಿಮ್ಮದೇ. 12 ವರ್ಷ ಆರ್ಥಿಕ ಸ್ಥಿತಿ, ಹಣದ ಅರಿವು ಮರೀಚಿಕೆಯಾಗಿತ್ತು. ದುಡಿದ ಹಣ ಕೈಗೆ ಬರುವ ಮೊದಲೇ ಖರ್ಚಾಗುತ್ತಿತ್ತು. ಸಾಲ ತೀರಿಸಲು ಮತ್ತೊಂದು ಸಾಲ ಮಾಡುವ ಪರಿಸ್ಥಿತಿ ಇತ್ತು. ಉದ್ಯೋಗ ವೃತ್ತಿ ಎಷ್ಟೇ ಶ್ರಮ ಪಟ್ಟರೂ ಮನ್ನಣೆ ಇರಲಿಲ್ಲ. ಮೇಲಾಧಿಕಾರಿಗಳ ಕಿರಿಕಿರಿ, ಸಹೋದ್ಯೋಗಿಗಳ ಸಂಚಿನಿಂದ ಕೆಲಸ ಕಳೆದುಕೊಳ್ಳುವ ಭೀತಿ ಇತ್ತು. ಅಭಿವೃದ್ಧಿ ಶೂನ್ಯವಾಗಿತ್ತು. ಸಂಬಂಧಗಳು ನಂಬಿದವರೇ ಬೆನ್ನಿಗೆ ಚೂರಿ ಹಾಕಿದ್ದರು. ಪ್ರೀತಿ ಪಾತ್ರರು ದೂರವಾಗಿದ್ದರು. ಮನೆಯಲ್ಲಿ ಸದಾ ಕಣ್ಣೀರು, ಅಶಾಂತಿ ಮತ್ತು ಅನುಮಾನದ ವಾತಾವರಣವಿತ್ತು. ಮಾನಸಿಕ ಸ್ಥಿತಿ ಸದಾ ಒತ್ತಡ, ಖಿನ್ನತೆ ಮತ್ತು ನಿದ್ರೆಯಿಲ್ಲದ ರಾತ್ರಿಗಳು ನಿಮ್ಮನ್ನು ಕಾಡುತ್ತಿದ್ದವು. ಆತ್ಮವಿಶ್ವಾಸ ಸಂಪೂರ್ಣವಾಗಿ ಕುಸಿದು ಹೋಗಿತ್ತು. ಆರೋಗ್ಯ, ಮಾನಸಿಕ ಚಿಂತೆಯೇ ದೈಹಿಕ ಕಾಯಿಲೆಗಳಿಗೆ ಕಾರಣವಾಗಿತ್ತು. ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಆಸ್ಪತ್ರೆ ಅಲೆಯುವಂತಾಗಿತ್ತು. ಚೈತನ್ಯದ ಕೊರತೆ ಇತ್ತು. ಆದರೆ ಈಗ ಲಕ್ಷ್ಮಿ ಕಟಾಕ್ಷ ಆರಂಭವಾಗಿದೆ. ಸಾಲದ ಸುಳಿಗಳಿಂದ ಮುಕ್ತಿ ಸಿಗಲಿದೆ. ಸ್ಥಗಿತಗೊಂಡಿದ್ದ ಹಣ ಹರಿದು ಬರಲಿದೆ. ಸ್ತ್ರೀ ಹಸ್ತದಿಂದ ಹಣಕಾಸಿನ ವ್ಯವಹಾರ ಮಾಡಿದರೆ ಲಾಭ ದುಪ್ಪಟ್ಟಾಗಲಿದೆ. ಉದ್ಯೋಗದಲ್ಲಿ ಯಶಸ್ಸಿನ ಶಿಖರ ಏರುವಿರಿ. ನಿಮ್ಮ ಮಾತಿಗೆ ಬೆಲೆ ಸಿಗಲಿದೆ. ಸಮಾಜದಲ್ಲಿ ಗೌರವ ತಂದುಕೊಡುವ ದೊಡ್ಡ ಅಧಿಕಾರ ಅಥವಾ ಹುದ್ದೆ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಸ್ತ್ರೀ ಶಕ್ತಿಯಿಂದ ಮನೆಯಲ್ಲಿ ಶಾಂತಿ ನೆಲೆಸಲಿದೆ. ದೂರವಾಗಿದ್ದ ಆಪ್ತರು ತಾವಾಗಿಯೇ ಬಂದು ಒಂದಾಗಲಿದ್ದಾರೆ. ಮನೆಯ ಹೆಣ್ಣು ಮಕ್ಕಳ ಸಲಹೆಯಿಂದ ನಿಮ್ಮ ಕೀರ್ತಿ ಹೆಚ್ಚಲಿದೆ. ಈಗ ಮನಸ್ಸಿಗೆ ದುರ್ಗಾ ಕವಚದಂತಹ ಧೈರ್ಯ ಬರಲಿದೆ. ಭಯದ ಜಾಗದಲ್ಲಿ ಭರವಸೆ ಮೂಡಲಿದೆ.
ಸೋಲುವ ಮನಸ್ಥಿತಿ ಹೋಗಿ ಜಯಿಸುವ ಛಲ ನಿಮ್ಮದಾಗಲಿದೆ. ಆರೋಗ್ಯದಲ್ಲಿ ಅದ್ಭುತ ಸುಧಾರಣೆ ಕಾಣುವಿರಿ. ದೀರ್ಘಕಾಲದ ನೋವುಗಳು ಮಾಯವಾಗಲಿವೆ. ಹೊಸ ಚೈತನ್ಯದೊಂದಿಗೆ ನೀವು ಬದುಕನ್ನು ಎದುರಿಸಲು ಸಜ್ಜಾಗುವಿರಿ. ಕಳೆದ 12 ವರ್ಷಗಳಿಂದ ಒಂದೇ ಕಡೆ ಸ್ಥಗಿತಗೊಂಡಿದ್ದ ಅಥವಾ ಕುಂಠಿತವಾಗಿದ್ದ ನಿಮ್ಮ ವೃತ್ತಿ ಜೀವನಕ್ಕೆ ಈಗ ರೆಕ್ಕೆ ಬರಲಿದೆ. ಉದ್ಯೋಗದಲ್ಲಿ ನಿಮ್ಮನ್ನು ಕಡೆಗಣಿಸಿದವರೇ ಈಗ ನಿಮ್ಮ ಮುಂದೆ ಬಂದು ಕೈ ಮುಗಿಯುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ದೊಡ್ಡ ಮಟ್ಟದ ಅಧಿಕಾರ ನಿಮ್ಮ ಕೈ ಸೇರಲಿದೆ. ಸ್ವಂತ ಉದ್ಯೋಗ ಮಾಡುವವರಿಗೆ ಮಹಿಳಾ ಗ್ರಾಹಕರಿಂದ ಅಥವಾ ಸ್ತ್ರೀ ಪಾಲುದಾರರಿಂದ ಅಭೂತಪೂರ್ವ ಲಾಭ ಸಿಗಲಿದೆ. 12 ವರ್ಷಗಳ ಸಾಲದ ಬಾಧೆ ಈ ವರ್ಷ ಅಂತ್ಯವಾಗಲಿದೆ. ಅನಿರೀಕ್ಷಿತ ಮೂಲಗಳಿಂದ ಹಣ ಹರಿದು ಬರಲಿದೆ. ಇದುವರೆಗೆ ಹಣ ಉಳಿಸಲು ಸಾಧ್ಯವಾಗದಿದ್ದರೂ ಈ ವರ್ಷದಿಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಏರತೊಡಗುತ್ತದೆ. ಆಸ್ತಿ ಪಾಸ್ತಿ ಮಾಡುವ ಯೋಗ ಬಹಳ ಪ್ರಬಲವಾಗಲಿದೆ. ಕುಟುಂಬದಲ್ಲಿ ಇದುವರೆಗೂ ಇದ್ದ ಕಲಹಗಳು ಮನಸ್ತಾಪಗಳು ದೂರವಾಗಲಿವೆ. ಮನೆಯ ಹೆಣ್ಣು ಮಕ್ಕಳಿಂದ ನಿಮಗೆ ಸಂತೋಷದ ಸುದ್ದಿ ಸಿಗಲಿದೆ. ಮನೆಯಲ್ಲಿ ಮದುವೆಯಂತಹ ಶುಭ ಕಾರ್ಯಗಳು ಜರುಗಲಿವೆ. ಸಂತಾನ ಭಾಗ್ಯದ ನಿರೀಕ್ಷೆಯಲ್ಲಿದ್ದವರಿಗೆ ಸ್ತ್ರೀ ಸಂತಾನದ ಮೂಲಕ ಅದೃಷ್ಟ ಒಲಿದು ಬರಬಹುದು. ಮಾನಸಿಕ ಒತ್ತಡದಿಂದ ನೀವು ಅನುಭವಿಸುತ್ತಿದ್ದ ದೈಹಿಕ ಸಮಸ್ಯೆಗಳು ದೂರವಾಗಲಿವೆ. ಹೊಸ ಉತ್ಸಾಹ, ದೀರ್ಘಕಾಲದ ಕಾಯಿಲೆಗಳಿಂದ ಮುಕ್ತಿ ಸಿಗಲಿದೆ. ಆಧ್ಯಾತ್ಮಿಕ ಚಿಂತನೆ ಮತ್ತು ಸ್ತ್ರೀ ದೇವತೆಗಳ ಆರಾಧನೆ ನಿಮ್ಮ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸಲಿದೆ. ಮಿಥುನ ರಾಶಿಯವರೇ, 12 ವರ್ಷಗಳ ವನವಾಸ ಮುಗಿಸಿ ಬಂದ ಶ್ರೀರಾಮನಂತೆ ನಿಮ್ಮ ವಿಜಯ ಯಾತ್ರೆ ಈಗ ಶುರುವಾಗಿದೆ. ನಿಮ್ಮ ಶ್ರಮಕ್ಕೆ ದೈವಿಕ ಸ್ತ್ರೀ ಶಕ್ತಿಯ ಆಶೀರ್ವಾದ ಬೆಂಗಾವಲಾಗಿದೆ. ಇನ್ನು ಮುಂದೆ ಸೋಲುವ ಮಾತೇ ಇಲ್ಲ. ಮಿಥುನ ರಾಶಿಯವರ ಈ ವರ್ಷದ ಯಶಸ್ಸಿನ ಹಿಂದೆ ಸ್ತ್ರೀ ಶಕ್ತಿಯ ಹಸ್ತಕ್ಷೇಪ ಬಹಳ ದೊಡ್ಡದಿದೆ. ನಿಮ್ಮ ಜಾತಕದಲ್ಲಿ ಅಷ್ಟಮ ಶನಿಯಂತಹ ದೋಷಗಳು ನಿವಾರಣೆಯಾಗಿ ಈಗ ಲಕ್ಷ್ಮಿ ಕಟಾಕ್ಷ ಆರಂಭವಾಗುತ್ತಿದೆ. ದುರ್ಗಾದೇವಿಯ ಅನುಗ್ರಹದಿಂದ ನಿಮ್ಮ ಶತ್ರುಗಳು ನಾಶವಾಗಿ ದಾರಿಯಲ್ಲಿದ್ದ ಮುಳ್ಳುಗಳು ಹೂವಾಗಲಿವೆ. ಈ ವರ್ಷ ನಿಮ್ಮ ತಾಯಿ, ಪತ್ನಿ ಅಥವಾ ಮಗಳ ರೂಪದಲ್ಲಿರುವ ಸ್ತ್ರೀಯರ ಸಲಹೆಗಳು ನಿಮಗೆ ಕೋಟಿ ರೂಪಾಯಿಗಿಂತ ಹೆಚ್ಚಿನ ಲಾಭ ತಂದುಕೊಡಲಿದೆ. ಅವರ ಹೆಸರಿನಲ್ಲಿ ಮಾಡುವ ಹೂಡಿಕೆ ಅಥವಾ ಅವರ ಅದೃಷ್ಟ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸಲಿದೆ. 12 ವರ್ಷಗಳಿಂದ ಮುಚ್ಚಿದ ಭಾಗ್ಯದ ಬಾಗಿಲನ್ನು ಒಬ್ಬ ಸ್ತ್ರೀ ಶಕ್ತಿಯೇ ತೆರೆಯಲಿದ್ದಾಳೆ. ಸ್ತ್ರೀ ಹಸ್ತದಿಂದ ಆರಂಭಿಸುವ ಯಾವುದೇ ಕೆಲಸ ಈ ವರ್ಷ ವಿಫಲವಾಗುವುದಿಲ್ಲ. ತಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಕಾವ್ಯ ಪ್ರಕಾಶ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.